ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಈಗ ದಾಖಲಾಗಿದೆ. ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಲು ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಸದ್ಯ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಲು ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ತನಿಖಾ ವರದಿಯನ್ನ ಒಪ್ಪಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಆಯೋಗದ ವರದಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕ್ಯಾಬಿನೆಟ್ನಲ್ಲಿ ಕೆಎಸ್ಸಿಎ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ಗೆ ತೀರ್ಮಾನವನ್ನ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಅದೇ ವಿಚಾರವಾಗಿ ಜೂನ್ 4ರಂದು ನಡೆದಿದ್ದಂತ ಕಾಲ್ತುಳಿತ ದುರಂತ ಕೇಸ್ನಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಸದ್ಯ ವರದಿಯನ್ನ ಆಲಿಸಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸೋದಕ್ಕೆ. ಯಾಕಂದ್ರೆ ಅವತ್ತು ಕಾರ್ಯಕ್ರಮದ ಜವಾಬ್ದಾರಿಗಳನ್ನ ಹೊತ್ತಿದ್ದಂತ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಇವರೆಲ್ಲರ ನಿರ್ಲಕ್ಷ್ಯದಿಂದಾಗಿನೇ ಈ ರೀತಿಯಾದಂಥ ಕಾಲ್ತುಳಿತ ಆಯಿತು. ಸರಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಂಡಿರಲಿಲ್ಲ. ಆ ನಿಟ್ಟಿನಲ್ಲಿ ಗಡಿಬಿಡಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅನೇಕ ಗೊಂದಲಗಳ ಗೂಡಾಗಿರುವಂತ ಮಾಡಿದ್ರು. ಆ ನಿಟ್ಟಿನಲ್ಲಿ 11 ಜನರ ಮೃತಪಟ್ಟ ಬಳಿಕವೇ ತನಿಖೆಯನ್ನ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಕೊಡುತ್ತೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಆಗುತ್ತೆ. ಸದ್ಯ ಎಲ್ಲವನ್ನ ಆಲಿಸಿ ತನಿಖಾ ವರದಿಯನ್ನ ಸದ್ಯ ಸರ್ಕಾರ ಒಪ್ಪಿ ತನಿಖೆಗೆ ಆದೇಶವನ್ನ ಕೊಟ್ಟು ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆರ್ಸಿಬಿ ವಿರುದ್ಧ ಈಗ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ ಸದ್ಯ ಸಂಪುಟ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ತನಿಖಾ ವರದಿಯನ್ನ ಒಪ್ಪಿ ಇವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಆ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಗಳು ಕೂಡ ನಡೆಯಿತು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ಆಯೋಗದ ವರದಿಗೆ ಒಪ್ಪಿಗೆಯನ್ನ ಕೊಡಲಾಗಿದೆ ಕ್ಯಾಬಿನೆಟ್ನಿಂದ. ಆರ್ಸಿಬಿ ಮತ್ತು ಕೆಎಸ್ಸಿಎ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ಗೆ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ಜವಾಬ್ದಾರಿ ಅವರ ಮೇಲಿತ್ತು. ಲಾಸ್ಟ್ ಮೂಮೆಂಟ್ನಲ್ಲಿ ಟಿಕೆಟ್ ಅನ್ನ ಫ್ರೀ ಅಂತ ಘೋಷಣೆ ಮಾಡಿದ್ದಿರ್ಬೋದು, ಸರಿಯಾದ ವ್ಯವಸ್ಥೆ ಮಾಡಿರೋದು, ಅನೇಕ ಗೊಂದಲಗಳಿತ್ತು, ಎಲ್ಲಿ ಹೇಗೆ ಕಾರ್ಯಕ್ರಮ ಅನ್ನೋದು. ಆ ನಿಟ್ಟಿನಲ್ಲಿ 11 ಜನರ ಸಾವಾಗುತ್ತೆ ಕಾಲ್ತುಳಿತದಲ್ಲಿ, ನೂಕಾಟ ತಳ್ಳಾಟಗಳಿಂದಾಗಿ. ಆ ವಿಚಾರವಾಗಿ ಸದ್ಯ ತನಿಖೆಯ ವರದಿ ಕೈ ಸೇರಿದ್ದು. ಈಗ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸುವುದಕ್ಕೆ ಇವತ್ತು ಸಂಪುಟದ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಆ ಮೂಲಕವಾಗಿ ಮುಂದೆ ಯಾವ ರೀತಿಯ ಕ್ರಮ ಆಗುತ್ತೆ, ಯಾವೆಲ್ಲ ಹೆಜ್ಜೆಯನ್ನ ಇಡ್ತಾರೆ, ತನಿಖೆ ವರದಿಯಲ್ಲಿ ಇನ್ನೆಲ್ಲ ಅಂಶಗಳು ಏನೇನು ಉಲ್ಲೇಖ ಆಗಿದೆ ಅನ್ನೋದು ಇನ್ನೇನು ಗೊತ್ತಾಗಬೇಕು. ಒಟ್ಟಿನಲ್ಲಿ ಈಗ ತನಿಖೆಯ ವರದಿಯನ್ನ ಆಧರಿಸಿ ಕ್ರಿಮಿನಲ್ ಮೊಕದ್ದಮೆಯನ್ನ ಆರ್ಸಿಬಿ ಫ್ರಾಂಚೈಸಿ ಏನಿದೆಯಲ್ಲ ಅವರ ಗಡಿಬಿಡಿಯಿಂದ ಆರಂಭಿಕವಾಗಿ ರೋಡ್ ಶೋ ಮಾಡ್ತೀನಂತಾರೆ. ಅದಾದ್ಮೇಲೆ ಸ್ಟೇಡಿಯಂ ಕಾರ್ಯಕ್ರಮದ ವಿಚಾರವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ. ಕೊನೆಯ ಕ್ಷಣದಲ್ಲಿ ಫ್ರೀ ಬನ್ನಿ ಅನ್ನೋದಾಗಿ ಏನು ತರಾತುರಿಯಲ್ಲಿ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ಹೇಳಿ ಅಭಿಮಾನಿಗಳು ಹುಚ್ಚೆದ್ದು ಬರ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಗೊತ್ತಿತ್ತು ಈ ರೀತಿಯಾಗಿ ಆಗುತ್ತೆ, ಬಟ್ ಯಾವುದೇ ರೀತಿಯಾದಂತಹ ಪ್ರೀ ಪ್ಲಾನ್ ಇಲ್ಲದೆ ಕೊನೆಯ ಕ್ಷಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸರಿಯಾದ ವ್ಯವಸ್ಥೆಗಳಿರಲಿಲ್ಲ. ಆ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ಗಳನ್ನ ಅಲ್ಲಲ್ಲಿ ಬೇಕಾಬಿಟ್ಟಿಯಾಗಿ ಓಪನ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರ ಅಮಾನತಾಯಿತು. ಅದನ್ನು ಕೂಡ ಸರ್ಕಾರ ಹೌದು ಒಪ್ಕೊಳ್ತು. ಏನು ಅಮಾನತ್ ಮಾಡಿರುವಂಥ ವಿಚಾರವನ್ನ ಕೂಡ ಮತ್ತೆ ಅದ್ರ ಬಗ್ಗೆ ಪುನರುಚ್ಚಾರ ಮಾಡುವಂಥ ಕೆಲಸ ಮಾಡ್ತು ಸರ್ಕಾರ. ಈಗ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ, ಕ್ರಿಮಿನಲ್ ಕೇಸ್. ಆರ್ಸಿಬಿಯ ಸಂಭ್ರಮಾಚರಣೆ ಈಗ ಯಾವ್ಯಾವ ರೀತಿಯಾಗಿ ದುರಂತ ಕಾಣ್ತಾನೋ ನಮ್ಗೆಲ್ಲರಿಗೂ ಗೊತ್ತು. ಒಟ್ಟಿನಲ್ಲಿ ಈಗ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ.